ನರೇಂದ್ರ ಮೋದಿ 3.0 ದರ್ಬಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಆಲ್ರೆಡಿ ಸಂಭಾವ್ಯ ಸಚಿವರಿಗೆ ಪ್ರಧಾನಿ ಕಚೇರಿಯಿಂದ ಫೋನ್ ಕರೆ ಕೂಡ ಹೋಗಿದೆ. ಸಂಭಾವ್ಯ ಸಚಿವರ ಪಟ್ಟಿ ಕೂಡ ರೆಡಿಯಾಗಿದ್ದು ಪ್ರಧಾನಿ ಕಚೇರಿಯಿಂದ ಕರೆ ಹೋಗಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಗಡ್ಕರಿ ಸೇರಿ ಹಲವರಿಗೆ ಕರೆ ಹೋಗಿರೋದು. ಪ್ರಧಾನಿ ನಿವಾಸದಲ್ಲಿ ಸಂಭಾವ್ಯರ ಜೊತೆಗೆ ಚಾಯ್ವಾಲಾ ಪಾರ್ಟಿ. ಪ್ರಧಾನಮಂತ್ರಿ ನಿವಾಸಕ್ಕೆ ಆಗಮಿಸುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇನ್ನು ರಾಜ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಕೂಡ ಪ್ರಧಾನಿ ಕಚೇರಿಯಿಂದ ಕರೆ ಬಂದಿದೆ. ತಮಿಳುನಾಡಿನ ಅಣ್ಣಾಮಲೈ, ಕೇರಳದ ಸುರೇಶ್ ಗೋಪಿಗೂ ಕೂಡ ಕರೆ ಹೋಗಿರೋದು. ಟೀ ಪಾರ್ಟಿಯಲ್ಲಿ ಭಾಗಿಯಾದವರಿಗೆ ಬಹುತೇಕ ಸಚಿವ ಸ್ಥಾನ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, ಇವತ್ತಿನಿಂದ ನರೇಂದ್ರ ಮೋದಿ 3.0 ಶುರುವಾಗುತ್ತೆ. ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಇವತ್ತು ಸಾಯಂಕಾಲ 7:15ಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರಪಂಚದಾದ್ಯಂತ ಜನ ಬಹಳ ಕಾತರತೆಯಿಂದ, ಬಹಳ ಕೌತುಕದಿಂದ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ರೀತಿಯ ಪ್ರಮಾಣ ವಚನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಮತ್ತೊಂದು ಕಡೆ ಟೀ ಪಾರ್ಟಿಯನ್ನ ಆಯೋಜನೆ ಮಾಡಿರೋದು. ಈಗ ಆಲ್ರೆಡಿ ಸಂಭಾವ್ಯ ಸಚಿವರ ಪಟ್ಟಿಯೂ ಕೂಡ ರೆಡಿ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಮಾಣ ವಚನದಲ್ಲಿ ಸುಮಾರು 30ಕ್ಕೂ ಹೆಚ್ಚು ನೂತನ ಸಚಿವರು ಕೂಡ ಇವತ್ತೇನೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಅದೆಲ್ಲದರ ನಡುವೆ ರಾಜ್ಯದಿಂದನೂ ಕೂಡ 2 ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.